ಎಲ್ಲರೂ ಬಂದಾರ ಕರೆ ಬೇರೆ ಕಡೆಯಲ್ಲರು ಎಷ್ಟು ಮಾಡ್ತಾರಂದು ಅವರು ಹೊರಗಲ್ರಿ ಏನಿದ್ರು ನಾವಲ್ಲ ಕಾರ್ಯಕರ್ತರು ನಾವ ಮೇನ ಈಗ ಅವ್ರಿಂದ ನಾವು ಹೋದಾಗ ನೀವು ಎಲ್ಲರೂ ಏನು ನಮ್ಮ ಮಂದಿ ಬಂದಾರ ಅಂತಾರ ಈಗ ಅವರ ಹೋಗಿ ಹೇಳಿದ್ರೆ ಏನು ಯಾರು ಇದನ್ನು ಮಾಡಂಗಲ್ಲ. ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ 4ನೇ ತಾರೀಕು ರಿಸಲ್ಟ್ ನಾಳೆ ದಿನ ಮಾತ್ರ ಬಾಕಿ ಇದೆ. ಮುಖ್ಯವಾಗಿ ಈ ಕಾಂಗ್ರೆಸ್ BJP ಮಧ್ಯೆ ಒಂದಿಷ್ಟು ಏನು ಹಣಾಹಣಿ ಇದೆ. ಇದರ ಮಧ್ಯೆ ಈಗ ಸದ್ಯಕ್ಕೆ ಅನೇಕ ನಾಯಕರು ಇದ್ರ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ. ಸೊ ಈಗ ನಾವು ಸದ್ಯಕ್ಕೆ ಶಿರೂರು ಪಟ್ಟಣದಲ್ಲಿರುವಂಥದ್ದು. ನಮ್ಮ ಜೊತೆ ಹನುಮಂತ ಆಡಿನವರು ಇದ್ದಾರೆ. ಅವ್ರು ತಾವು ಚುನಾವಣೆಗಳನ್ನು ನೋಡ್ತಾನೆ ಬಂದಿದ್ದೀವಿ. ಹಿಂದೆ HYVT ಅವರ ಆಪ್ತರಾಗಿದ್ದಂಥವ್ರು ನಾವು ಏನು ಹೇಳ್ತೀರಿ ಸರ್ ಈ ಎಲೆಕ್ಷನ್ ಬಗ್ಗೆ? ಯಾವ್ದು ಬರಬಹುದು? ನಿಮ್ಮ ಪಕ್ಷನ ಅಧಿಕಾರಕ್ಕೆ ಬರ್ತಾ ಹೇಗೆ? ಅವಾಗ ಬಂದಾಗ ನಾವು ಅವಾಗ ರಾಜಕೀಯಕ್ಕೆ ಬಂದಿವಿ. ಅವಾಗ ರಾಜಕೀಯ ಮಾಡೋದ ಬೇರೆ, ಈಗ ರಾಜಕೀಯ ಮಾಡೋದ ಬೇರೆ. ಅವಾಗ ನೋಡಿದ್ರೆ ಇವತ್ತಿನ ಮಟ್ಟಿಗೆ ಭಾಳ ಅಂತರ ಐತಿ. ಯಾಕೆ ಅಂತರ ಐತೆ ಅಂದ್ರೆ ಅವಾಗ ಒಂದು ನಮೂನೆ ಇತ್ತು ಜನ, ಈಗ ಹಂಗಿಲ್ಲ. ಜನ ಏನು ಅನ್ಸತ್ತೆ ಅನುಕೂಲತೆ ನೋಡ್ತೈತಿ. ಇವರು ಕಾಂಗ್ರೆಸ್ ಸರ್ಕಾರ ಈಗ ಏನೋ ಯಾವುದೋ ಎಲ್ಲ ಥರ ಅನುಕೂಲ ಮಾಡ್ಯಾರ. ಹೀಗಾಗಿ ಸರ ಸ್ವಲ್ಪ ಜನ ಬರುವಾಗಿದೆ ನಮಗೆ ಯಾವ ಥರ ಆಗುತ್ತೆ ನಾವು ಯಾವಾಗಲೂ ನಾವು ಗೆಲ್ಲುವ ಮುಂದೆ 400, 300, 500 ಲೀಡ್ ಅದೀವಿ. ಅವು BJP ಬರೋ ಮುಂದಾಗ ಅವರು ಇಷ್ಟು ಲೀಡ್ ಅದ. ಒಮ್ಮೆ ಅವ್ರು ಎತ್ತಕ್ಕಾರ ಒಮ್ಮೆ ನಾವು ಎತ್ತಕ್ಕೆ. ಈ ನಮ್ಮ ಅನಿಸಿಕೆ ಪ್ರಕಾರ ಈ ಸಲ 1,000 ಲೀಡ್ ಅಂತ ನಮಗೆ ಅನಿಸೈತಿ. 1,000 ತಾಳಿಗೇನು ಆಗೋಲ್ಲ. ಕಾಂಗ್ರೆಸ್ 1,000 ಲೀಡ್ ಆಗುತ್ತೆ ನಮಗೆ ಅನಿಸಿಕೆ ಐತಿ. ಈಗ ಅವರು ಇದ್ದಾಗ ಎಲೆಕ್ಷನ್ ಈಗ ನಾವು ನೋಡೋದಾದ್ರೆ ಅವ್ರಿಗೆ ಮತ್ತು ಈ ಸದ್ಯಕ್ಕೆ ಉಮೇಶ್ ಮೇಟಿ ಏನು ಹೋಲಿಕೆಗಳಿದ್ದಾವೆ? ಉಮೇಶ್ ಮೇಟಿ ಅವರು ಈ ಸದ್ಯ ಇಲೆಕ್ಷನ್ಕ್ಕೆ ಮೇಟಿ ಅವ್ರಿಗಿಂತ ಹೆಚ್ಚಾಗಿ ಆಗೋ ಚಾನ್ಸಸ್ ಐತಿ ನಮಗೆ. ಮೇಟಿ ಸಾಹೇಬರು ಚುನಾವಣೆ ಇಲೆಕ್ಷನ್ದಾಗ 14,000 ಲೀಡ್ ಬಂದಾರ. ಹೋದ ಸಲ 5,800 ಚಿಲ್ಲರ್ ಲೀಡ್ ಬಂದಾರ. ಅದಕ್ಕಿಂತ ನಾವು ಹೆಚ್ಚಿಗೆ ತೊಗೊತಾರ ನಮ್ಮ ಅನಿಸಿಕೆ ಐತಿ. ಅನಿಸಿಕೆ ಅಂದರೆ ಈಗ ಏನು ಹೇಳೋದಂತಂದರೆ ಈಗ ಲಾಸ್ಟ್ HYVT ಅವ್ರು ಇದ್ದಾಗ ಈ ಕ್ಷೇತ್ರದ ಲೀಡರ್ಸು ಅಥವಾ ನೀವು ಹಿರಿಯರು ಇಂಥವ್ರಿಂದ ಎಲೆಕ್ಷನ್ ಆಗ್ತಾ ಇತ್ತು. ಆದರೆ ಈ ಸರಿ ಬೈ ಎಲೆಕ್ಷನ್ ಒಂದು ಸ್ವಲ್ಪ ಡಿಫ್ರೆಂಟ್. ಯಾಕಂತಂದರೆ ಜಾರಕಿಹೊಳಿ ಟೀಮ್ ಅನ್ನುವಂಥದ್ದು ಇತ್ತು. ಬೇರೆ ಕಡೆಯಲ್ಲರು ಬಂದಾರ ಕರೆ ಬೇರೆ ಕಡೆಯಲ್ಲರು ಎಷ್ಟು ಮಾಡ್ತಾರಂದು ಅವರು ಹೊರಗಲ್ರಿ ಏನಿದ್ರು ನಾವಲ್ಲ ಕಾರ್ಯಕರ್ತರು ನಾವ ಮೇನ. ಈಗ ಅವ್ರಿಂದ ನಾವು ಹೋದಾಗ ನೀವು ಎಲ್ಲರೂ ಏನು ನಮ್ಮ ಮಂದಿ ಬಂದಾರ ಅಂತಾರ. ಈಗ ಅವರ ಹೋಗಿ ಹೇಳಿದ್ರೆ ಏನು ಯಾರು ಇದನ್ನು ಮಾಡಂಗಲ್ಲ. ಹಿಂಗಾಗಿ ಏನಾದರೂ ಇಂಪ್ರೂವ್ ಹೆಚ್ಚಾಗೈತಿ ಸರ್. ಮೇಟಿ ಸಾಹೇಬ್ರಿಗಿಂತ ಹೆಚ್ಚಿಗೆ ತೊಗೊತಾನೆ ನಮ್ಮ ಆತ್ಮಕ್ಕೆ ಐತಿ. ಇನ್ನು ಉಮೇಶ್ ಮೇಟಿ ಅವ್ರ ಬಗ್ಗೆ ತಾವು ಹೇಳೋದಾದ್ರೆ ತಾವು ಅವ್ರು ಚಿಕ್ಕವರಿದ್ದಾಗ ತಾವು ನೋಡ್ತಾನೆ ಬಂದಿರೋದು ಅಂದರೆ ಉಮೇಶ್ ಮೇಟಿ ಅವರು ನಾವು ರಾಜಕೀಯ ಮಾಡೋದ್ರಿಂದ ಸಣ್ಣವರಿದ್ದು ಇತ್ತಿತ್ತಲಾಗ ಅವ್ರ ಅಪ್ಪ ಕೂಡ ಅಡ್ಡಾಡಿದವರು. ಈ ಸಲ ಇಲ್ಲಿ ತನಕ ಬಿಟ್ಟಿದ್ದಿಲ್ಲ. ಇದೇ ಸರ ಅವ್ರನ್ನ ಹೊರಗೆ ಬಿಟ್ಟಿದ್ರು. ಕೆಲವೊಂದು ಹಳ್ಳಿಯಾಗ ಎಲ್ಲ ಕಡೆ ಅವ್ರದ್ದು ವಾತಾವರಣ ಸರಿ ಐತಿ. ಎಲ್ಲ ಕಡೆ ಅಡ್ಡಾಡ್ಯಾರ. ಸಂಜೆ ಅವ್ರ ಬದಲಿ ಅವು ಈ ಸರ ಸಂಜೆ ತೊಂದರೆ ಆಗ್ತದೆ. ತೊಂದರೆ ಆದ್ಮೇಲೆ ಉಮೇಶ್ ಅಂತ ಕಳಿಸಿದ್ರು. ಎಲ್ಲ ಕಡೆ ಉಮೇಶ್ ಅಂತಂದು ಸರಿ ಐತಿ. ಎಲ್ಲ ಕಡೆ ವಹಿವಾಟು ಐತಿ. ಜನರು ಅವ್ರ ಮ್ಯಾಗ ಅಭಿಪ್ರಾಯ ಸರಿ ಐತಿ. ಇನ್ನೊಂದು ಮಾತು ಹೇಳಿದ್ರೆ ನೀವು ಶಿರೂರಲ್ಲಿ ಏನಾಗುತ್ತೆ ಅಂತಂದರೆ ಈಗ ಕಾಂಗ್ರೆಸ್ ಬರಬೇಕಂದ್ರೆ ಒಂದು 500 ಮತಗಳಿಂದ ಅಥವಾ 800 ಮತಗಳಿಂದ ಬರುತ್ತೆ. ಇನ್ನು BJP ಬಂದರೆ ಅದು ಅಷ್ಟು ಸುಮಾರು 500 ಅಷ್ಟ ಐತೆ ರೀ. ಯಾವಾಗಲೂ ಅವರು ಒಂದು BJP ರಾಜ್ಯ ಇದ್ದಾಗ ಅವರು ಅದಕ್ಕೆ ಬಂದಾಗ 500 ಅವ್ರು ಹೆಚ್ಚಾಗ್ಯಾರ. ಕಾಂಗ್ರೆಸ್ ಬಂದಾಗ 100 ಹೆಚ್ಚಾಗ್ಯಾರ. ಒಂದು ಅವ್ರು ಹೆಚ್ಚಾಗ್ಯಾರ, ಒಂದು 100 ಹೆಚ್ಚಾಗ್ಯಾರ. ಆದರೂ ಈ ಸಲ ಬೈ ಎಲೆಕ್ಷನ್ದಾಗ ಕಾಂಗ್ರೆಸ್ ಮುನ್ನಡೆ